ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ವಿಶೇಷವಾಗಿ ಮನೆಯಲ್ಲೇ ಹೇರ್ ಕಂಡೀಷನರ್ ಅನ್ನ ಹೇಗೆ ತಯಾರಿಸುವುದು ಮತ್ತು ಹೇಗೆ ಬಳಸುವುದು ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನ ತಿಳಿಸಿದ್ದೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಹಾಗೆ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೂದಲಿನ ಆರೈಕೆ ನಾವು ಮನೆಯಲ್ಲಿ ಯಾವ ರೀತಿ ಮಾಡಿಕೊಳ್ಳಬೇಕು? ಮನೆಯಲ್ಲೇ ಇರುವ ವಸ್ತುಗಳನ್ನ ಬಳಸಿಕೊಂಡು ನೀವು ಕೂದಲನ್ನ ಯಾವ ರೀತಿ ಆರೈಕೆ ಮಾಡಿಕೊಳ್ಳಬಹುದು ಎಂಬುದನ್ನ ಇವತ್ತು ತಿಳಿದುಕೊಳ್ಳೋಣ. ಯಾವುದೇ ರೀತಿಯ ಕೆಮಿಕಲ್ ಬಳಸದೆ ಮನೆಯಲ್ಲೇ ಇರುವ ವಸ್ತುಗಳನ್ನ ಬಳಸಿ ನೀವು ಕಂಡೀಷನರ್ ಅನ್ನ ತಯಾರಿಸಿಕೊಳ್ಳಬಹುದು. ನಾನು ಹೇಳುವ ಈ ಕಂಡೀಷನರ್ ಅನ್ನ ಬಳಸಿದರೆ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತದೆ. ಯಾವಾಗಲೂ ನಾವು ಹೊರಗಡೆ ಸುತ್ತಾಡುವುದರಿಂದ ನಮ್ಮ ಕೂದಲಿನ ಕಂಡೀಷನರ್ ಇನ್ನೂ ತುಂಬಾ ಕೆಟ್ಟು ಹೋಗುತ್ತದೆ. ಇದರಿಂದ ನಾವು ಅದನ್ನು ಮನೆಯಲ್ಲೇ ರಕ್ಷಣೆ ಮಾಡಿಕೊಳ್ಳುವುದು ಕೂಡ ತುಂಬಾ ಮುಖ್ಯವಾಗಿ ಇರುತ್ತದೆ. ಇದಲ್ಲದೆ ಕೆಟ್ಟದಾದ ಆಹಾರದ ಕ್ರಮ ಮತ್ತು ಕೂದಲಿನ ಬಗ್ಗೆ ನಾವು ಗಮನ ಹರಿಸದೇ ಇರುವುದು ಕೂಡ ಕೂದಲು ಉದುರುವುದು ಮತ್ತು ತುಂಡಾಗುವುದಕ್ಕೆ ಪ್ರಮುಖ ಕಾರಣವಾಗಿ ಇರುತ್ತದೆ. ನಾವು ಸುಂದರವಾಗಿ ಕಾಣಬೇಕು ಎಂದರೆ ಕೂದಲನ್ನ ಚೆನ್ನಾಗಿ ನೋಡಿಕೊಳ್ಳುವುದು ಕೂಡ ತುಂಬಾ ಮುಖ್ಯವಾಗಿ ಇರುತ್ತದೆ. ಇದಕ್ಕೆ ನಿಯಮಿತವಾಗಿ ಕೂದಲನ್ನ ತೊಳೆದು ಅದರ ಆರೈಕೆ ಮಾಡುತ್ತಿರಬೇಕು. ಉದುರುವ ಕೂದಲು ಮತ್ತು ಒಣ ಕೂದಲುಗಳಿಗಾಗಿ ಆಳವಾಗಿ ಕಂಡೀಷನರ್ ಅನ್ನ ಹಾಕಿಕೊಳ್ಳಬೇಕು. ಆಳವಾಗಿ ಕಂಡೀಷನರ್ ಹಾಕಿಕೊಳ್ಳುವುದರಿಂದ ಕೂದಲಿನ ಬೇರುಗಳು ಹೆಚ್ಚಿನ ತೇವಾಂಶವನ್ನ ಪಡೆದುಕೊಂಡು ಆರೋಗ್ಯವಾಗಿ ಇರುತ್ತದೆ. ಆದರೆ ರಾಸಾಯನಿಕ ಯುಕ್ತ ಕಂಡೀಷನರ್ಗಳಿಗಿಂತ ನಿಮ್ಮ ಕೂದಲು ಹಾಳಾಗಬಹುದು. ಇದಕ್ಕಾಗಿಯೇ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಬಳಸಿಕೊಂಡು ಮಾಡಿದಂತಹ ಕಂಡೀಷನರ್ ಅನ್ನ ಬಳಸಿ ನಿಮ್ಮ ಕೂದಲಿನ ಆರೈಕೆಯನ್ನ ಮಾಡಿಕೊಳ್ಳಿ. ಬಾಳೆಹಣ್ಣನ್ನ ಬಳಸಿಕೊಂಡು ಕಂಡೀಷನರ್ ಅನ್ನ ತಯಾರಿಸಿಕೊಳ್ಳಬಹುದು. ಹಾಗಾದರೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡುವುದಾದರೆ, ಸಿಪ್ಪೆ ತೆಗೆದ 1 ಬಾಳೆಹಣ್ಣು, 2 ಕಪ್ ತೆಂಗಿನಕಾಯಿಯ ಹಾಲು ಮತ್ತು 2 ಚಮಚ ಜೇನುತುಪ್ಪ. ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ, ಸಿ ಮತ್ತು ಇ ಹಾಗೂ ಪೊಟ್ಯಾಷಿಯಂ ಹೇರಾಳವಾಗಿದ್ದು, ಪೊಟ್ಯಾಷಿಯಂ ನಿಮ್ಮ ಕೂದಲನ್ನ ಬಲಪಡಿಸುವುದು ಮತ್ತು ಕೂದಲು ಉದುರುವುದನ್ನ ಇದು ತಡೆಯುವುದು. ಬಾಳೆಹಣ್ಣಿನಲ್ಲಿರುವ ವಿಟಮಿನ್ ಕೂದಲಿಗೆ ಹೆಚ್ಚಿನ ತೇವಾಂಶವನ್ನ ನೀಡುವುದು. ಇದರಿಂದ ಕೂದಲು ಸಾಫ್ಟ್ ಹಾಗೂ ಹೊಳೆಯುವಂತೆಯೂ ಕೂಡ ಮಾಡುತ್ತದೆ. ಜೇನನ್ನ ಬಳಸುವುದರಿಂದ ಇದರಲ್ಲಿ ಹೆಚ್ಚಿನ ನೈಸರ್ಗಿಕ ಅಂಶಗಳಿದ್ದು ಇದು ಕೂದಲಿಗೆ ತೇವಾಂಶವನ್ನ ನೀಡುವುದು, ಕೂದಲು ಸಾಫ್ಟ್ ಆಗುವ ಹಾಗೆಯೂ ಕೂಡ ಮಾಡುತ್ತದೆ. ಅದೇ ರೀತಿ ತೆಂಗಿನಕಾಯಿಯ ಹಾಲಿನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಪ್ರೋಟೀನ್ಗಳು ಇದ್ದು ಇದು ನಿಮ್ಮ ಕೂದಲಿನ ಆರೋಗ್ಯವನ್ನ ಎಲ್ಲಾ ರೀತಿಯಿಂದಲೂ ಕೂಡ ಕಾಪಾಡುತ್ತದೆ. ಹಾಗಾದರೆ ಇವಾಗ ಬಾಳೆಹಣ್ಣಿನ ಕಂಡೀಷನರ್ ತಯಾರಿಸುವ ವಿಧಾನವನ್ನ ನಾವು ನೋಡೋಣ. 1 ಪಾತ್ರೆಗೆ 1 ಬಾಳೆಹಣ್ಣು, ಅರ್ಧ ಕಪ್ ತೆಂಗಿನಕಾಯಿಯ ಹಾಲು ಮತ್ತು 2 ಚಮಚ ಜೇನುತುಪ್ಪ ಹಾಕಿಕೊಂಡು ಚೆನ್ನಾಗಿ ಕಲಸಿ. ಇದು ದಪ್ಪಗೆ ಪೇಸ್ಟ್ ಆಗುವ ತನಕ ಕಲಸಿಕೊಳ್ಳಬೇಕು. ನೀವು ಬೆಸ್ಟ್ ಅಂದ್ರೆ ಇದನ್ನ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಈ ಪೇಸ್ಟ್ ಅನ್ನ ತಲೆ ಕೂದಲುಗಳಿಗೆ ಹಚ್ಚಬಹುದು. ಇನ್ನು ಹಚ್ಚುವ ಕ್ರಮ ಹೇಗೆ ಎಂದರೆ, ನೀವು ಮೊದಲು ಶಾಂಪೂವಿನಿಂದ ಇಲ್ಲ ಸೀಗೆಕಾಯಿ ಪುಡಿಯಿಂದ ಚೆನ್ನಾಗಿ ತಲೆ ತೊಳೆದುಕೊಳ್ಳಿ. ನಂತರ ನೀವು ಮಾಡಿ ಇಟ್ಟುಕೊಂಡ ಕಂಡೀಷನರ್ ಅನ್ನು ನಿಮ್ಮ ಕೂದಲುಗಳಿಗೆ ಹಚ್ಚಿ ಬೇರಿನಿಂದ ಹಿಡಿದು ತುದಿಯ ತನಕನೂ ಕೂಡ ಇದನ್ನ ನೀವು ಹಚ್ಚಿಕೊಳ್ಳಬೇಕು. 15 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟು ಬಿಡಬೇಕು. ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಇದನ್ನು ಹಾಗೆಯೇ ತೊಳೆಯಿರಿ. ಮತ್ತೆ ಶಾಂಪೂ ಅಥವಾ ಸೀಗೆಕಾಯಿ ಪುಡಿಯನ್ನ ಬಳಸಬೇಡಿ. ಇದರಿಂದ ಉತ್ತಮವಾದ ಲಾಭವನ್ನ ನೀವು ಪಡೆದುಕೊಳ್ಳುತ್ತೀರಾ. ಈ ಲಾಭ ಬಂದ ಮೇಲೆ, ಇದರ ರಿಸಲ್ಟ್ ಸಿಕ್ಕಿದ ಮೇಲೇನೆ ನನಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. 100% ರಿಸಲ್ಟ್ ಸಿಗುತ್ತದೆ ಎಂದು ನಾನು ನಂಬಿದ್ದೀನಿ. ನನಗೂ ಸಿಕ್ಕಿದೆ. ಹಾಗಾಗಿ ನೀವು ಸಿಕ್ಕಿದ ಮೇಲೆ ನನಗೆ ನಿಮಗೇನಾಗಿತ್ತು ಅನ್ನುವುದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋ ಸಹ ನಿಮ್ಗೆ ಸಿಗತ್ತೆ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.